ಸ್ಟೂಡೆಂಟ್ಸ್ ಹೆಸರಿನಲ್ಲಿ ಅವ್ರ ಹಿಂದಿರುವಂತ ಎಲ್ಲ ಫಂಡಮೆಂಟಲಿಸ್ಟ್ಗಳು ಅವರಿಗೆ ಪ್ರಚೋದನೆ ಕೊಡ್ತಾರೆ. ಮುಸ್ಲಿಂ ಫಂಡಮೆಂಟಲಿಸ್ಟ್ಗಳು ಇಡೀ ವಿಶ್ವದಲ್ಲೇ ದೊಡ್ಡ ಮಟ್ಟದ ಒಂದು ಘಾತಕ ಶಕ್ತಿಯಾಗಿ ವಿಶ್ವಕ್ಕೆ ಅಶಾಂತಿ ತರ್ತಿದ್ದಾರೆ. ಅದು ಬಾಂಗ್ಲಾದೇಶದಲ್ಲಿ ಕೂಡ ಇವತ್ತು ಮಾಡ್ತಾ ಇದೆ. ಅದನ್ನ ವಿರೋಧಿಸಿ ಇವತ್ತು ನಾವೆಲ್ಲರೂ ಕೂಡ ಅಲ್ಲಿರುವಂತಹ ಹಿಂದೂಗಳು ನಿಜವಾದ ಹಿಂದೂಗಳು, ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಅರಾಜಕದಲ್ಲೂ ಕೂಡ ನಾನು ಅಲ್ಲಿ ಗಟ್ಟಿಯಾಗಿ ಹಿಂದೂವಾಗಿ ಅಲ್ಲೇ ದೇಶದಲ್ಲಿ ನಿಂತಿದೆ ಅಂತ ಇರುವಂತವರೆಲ್ಲರಿಗೂ ಕೂಡ ನಾವೊಂದು ಮಾರಲ್ ಆಗಿ ಸಪೋರ್ಟ್ ಕೊಡಬೇಕು. ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಕೂಡ ಅವರು ಗಟ್ಟಿಯಾಗಿ ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಅನ್ನು ಕೊಡ್ತಾರೆ. ಇವತ್ತು ಈ ಒಂದು ಸಾಂಕೇತಿಕವಾದಂತಹ ಹೋರಾಟ ಬರೋ ದಿವಸಗಳಲ್ಲಿ ನರೇಂದ್ರ ಮೋದಿ ಅವ್ರನ್ನ ಅದು ಯಾವ ರೀತಿ ತಗೊಂಡೋಗಿ ನಮ್ಮ ಹಿಂದೂ ಬಾಂಧವರಿಗೆ ರಕ್ಷಣೆ ಕೊಡ್ತಾರೆ ಅನ್ನೋದನ್ನ ಖಂಡಿತವಾಗಿ ನಾವೆಲ್ಲರೂ ಕೂಡ ಅವ್ರ ಮೇಲೆ ನಂಬಿಕೆ ಇರ್ಬೋದು. ಈ ಒಂದು ವಿಶ್ವಾಸ, ಹಿಂದೂಗಳ ಒಂದು ಒಗ್ಗಟ್ಟನ್ನ ನಾವು ಯಾವಾಗಲೂ ಕೂಡ ಪ್ರದರ್ಶಿಸಬಹುದು. ಈ ಒಂದು ಎಚ್ಚರಿಕೆ ಗಂಟೆ ಇನ್ನು 15-20 ವರ್ಷ ಆದ್ಮೇಲೆ ಕರ್ನಾಟಕದಲ್ಲಿ ಏನಾಗ್ಬೋದು, ಭಾರತದಲ್ಲಿ ಏನಾಗ್ಬೋದು, ಎಲ್ಲರೂ ಕೂಡ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಇಲ್ಲಿರುವಂತಹ ಬುದ್ಧಿಜೀವಿಗಳು ಪಾರ್ಲಿಮೆಂಟ್ ರೈಸ್ ಮಾಡ್ತಾರೆ ಗಾಜಾದಲ್ಲಿ ಪ್ಯಾಲೆಸ್ಟೈನ್ ಬಗ್ಗೆ. ಇವತ್ತು ಯಾರು ಬಾಂಗ್ಲಾದೇಶದಲ್ಲಿ ಒಬ್ಬನಾರ ಮಾತಾಡಿದಾನ, ಇವರವನಾರ ಒಬ್ಬನ. ದಯವಿಟ್ಟು ನಾವೆಲ್ಲರೂ ಕೂಡ ಇಂಥ ಒಂದು ವಿಕೃತ ನಕಲಿ ಬುದ್ಧಿಜೀವಿಗಳಿಗೆ ನಾವು ಇಲ್ಲಿಂದ ನೇರವಾಗಿ ಆಗ್ರಹ ಮಾಡುವಂಥದ್ದು. ತಾವೆಲ್ಲರೂ ಕೂಡ ಬಾಂಗ್ಲಾದೇಶದವರಿಂದ ಹಿಂದೂ ಪರ ತಾವೆಲ್ಲರೂ ಕೂಡ ನಿಂತಾಗ ನಿಜವಾದ ಬುದ್ಧಿಜೀವಿಗಳಂತ ಅನ್ನಿಸ್ತಿರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಮ್ಮೆಲ್ಲ ಹಿಂದೂ ಪರ ಸಂಘಟನೆಗಳಿಗೆ ಧನ್ಯವಾದ ಕೇಳ್ತಾ, ಮತ್ತೊಮ್ಮೆ ಬಾಂಗ್ಲಾದಲ್ಲಿರುವಂತಹ ಎಲ್ಲ ಹಿಂದೂಗಳಿಗೆ ನಮ್ಮ ಒಂದು ಒಮ್ಮನಸ್ಸಿನ ಒಂದು ಸಹಕಾರ ನಾವೆಲ್ಲರೂ ಕೂಡ ನಿಮ್ ಜೊತೆ ಮಾಡಲ್ಪಟ್ಟಿದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ಧನ್ಯವಾದಗಳು.